ರಾಜ್ಕುಮಾರ್ ಕಿಡ್ನಾಪ್. ನಾನು ಪತ್ರಿಕೆಗೆ ಸೇರಿದ 2ನೇ ತಿಂಗಳೇ ರಾಜ್ಕುಮಾರ್ ಕಿಡ್ನಾಪ್ ನಡೀತೈತೆ. ರಾತ್ರಿ ಎಲ್ಲ ಕೆಲಸ ಮಾಡಿ ಹೋಗಿ ಮಲ್ಕೊಂಡಿದ್ದೀವಿ. 6 ಗಂಟೆಗೆ ಹೋದ್ವಿ. ತಕ್ಷಣ 7 ಗಂಟೆಗೆ ಮೇಡಮ್ ಪತ್ರ ಏನು ಗೌರಿ ಫೋನ್ ಮಾಡಿದ್ರು. ಪುಂಡ್ಲಿಕ್ಕೆ ಬರ್ರಿ ಅಂತ. ಯಾಕೆ ಮೇಡಮ್ ಬರೀಲೆ ಅದು ಏನೋ ಕೋವಿಡ್ ಇದನ್ನಲ್ಲಿ ಏನೋ ಏರ್ಪಾರು ಆಗಿಬಿಟ್ಟಿದೆ, ಅದಕ್ಕೆ ಕರಿತಾ ಇದ್ದಾರೆ ಅವರು ಅಂತ ತಿಳ್ಕೊಂಡು ನಾನು ಹೋಗ್ತೀನಿ. ಏನು ವೀರಪ್ಪನ ಬಗ್ಗೆ ಏನು ಗೊತ್ತಿದೆ, ವೀರಪ್ಪನ ಚಿತ್ರ ಬರೀರಿ ಅಂತ. ಯಾಕೆ 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 ಅಂದ್ರೆ ಏನು ಈ ಜಗತ್ತಿಗೆಲ್ಲ ಗೊತ್ತಿದ್ರು ನಮ್ಮ ಕಲಾವಿದರಿಗೆ ಗೊತ್ತಿಲ್ಲ ಅಂತಂದು ಇದು ಮಾಡಿದ್ರು. ಆದರೆ ಇಲ್ಲ ಕಿಡ್ನಾಪ್ ಆಗಿದೆ, ರಾಜ್ಕುಮಾರ್ ಮೇಲೆ ಒಂದು ಚಿತ್ರ ಬರೀರಿ ಅಂತ. ರಾಜ್ಕುಮಾರ್ ಮೇಲೆ ಆ ಹದಿಮನಿ ಅನ್ನೋಂಥ ಭಾಳ ದೊಡ್ಡ ಕಲಾವಿದ ಕೆಲಸ ಮಾಡ್ತಿದ್ದ. ಏನು ಅಂದ್ಕೊಳ್ಳೇನು ನಾನು ನನ್ನ ಅರ್ಟಿಗೆ ಅವ್ರಿಗೂ ಭಾಳ ಡಿಫ್ರೆನ್ಸ್ ಇದೆ. ಏನಾಯಿತು ಅಂದರೆ ನನ್ನಲ್ಲಿ ಹದಿಮನಿಯನ್ನು ಕಾಣಕ್ಕೆ ಟ್ರೈ ಮಾಡಿದ್ರು ಅವರು. ಹೆಂಗಿರ್ತಾನೆ ನಿಮ್ಮಲ್ಲಿ ನನ್ನ ಕಾಣೋದು ನಮ್ಮಲ್ಲಿ ನೀವು ಕಾಣೋದು ಹೆಂಗೆ ಸಾಧ್ಯ? ನಿಮಗೆ ಕೆಲಸ ನಾನು ಮಾಡೋಕ್ಕಾಗಲ್ಲ, ನನ್ನ ಕೆಲಸ ನೀವು ಮಾಡೋಕ್ಕಾಗಲ್ಲ. ಅವ್ನು ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದರು. ಅದು ಮುಟ್ಟೋದಕ್ಕೆ ನಾನು ತುಂಬ ಶ್ರಮಪಟ್ಟೆ. ಆವಾಗ ವ್ಯಂಗ್ಯಚಿತ್ರ ಬರಿಬೇಕಾಗಿತ್ತು. ವ್ಯಂಗ್ಯಚಿತ್ರ ಭಾಳ ದೊಡ್ಡ ಅಲ್ಲಿವರೆಗೂ ವ್ಯಂಗ್ಯಚಿತ್ರ ಬರಿತಿರಲಿಲ್ಲ. ಅಂದರೆ ಪ್ರಾರಂಭದ ಹಂತದಲ್ಲಿ ನಾನು 80ರ ದಶಕದಲ್ಲಿ 90ರವರೆಗೂ ಹಲವಾರು ಸಾವಿರಾರು ವ್ಯಂಗ್ಯಚಿತ್ರಗಳನ್ನ ಬರೆದೆ. ತುಷಾರ, ಮಯೂರ, ಸುಧಾ ಇವೆಲ್ಲ ಬೇರೆ ಬೇರೆ ಪತ್ರಿಕೆಗಳು ಬಂತು. ಮುಂದೆ ಆ ವ್ಯಂಗ್ಯಚಿತ್ರ ಈ ನಿಲುವು ಸಂಪರ್ಕ ಏನು ಬಂತಲ್ಲ, ಅವಾಗ ಆ ಸ್ಟೈಲನ್ನು ಕಳ್ಕೊಂಡೆ ನಾನು. ಈ ಫ್ರೀ ಸ್ಟೈಲ್ ಇದು, ಈ ಸ್ಟೈಲೇ ಬೇರೆ, ಈ ಸ್ಟೈಲೇ ಬೇರೆ. ಕಲಾಲೋಕದಲ್ಲಿ ಅದೊಂದು ಇದು. ಆದರೆ ಇಲ್ಲಿ ಏನು ಲಂಕೇಶ್ ಪತ್ರಿಕೆಯಲ್ಲಿ ಅವಕಾಶ ಸಿಕ್ಕಿದಾಗ ಅವನ ಥರ ಚಿತ್ರ ಬರೀಬೇಕು ಅಂತ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡಿದರು. ನಿಮ್ಗೆ ಸಂಬಳ ಕಡಿಮೆ ಆಗ್ತೀನಿ ನಿಮಗೆ ಜಾಸ್ತಿ ಬೇಕಾ ಅಂತ ಕೇಳ್ಕೊಂಡು ಮಾಡಿದರು. ಇಲ್ಲ ಸರ್, ನನಗೆ ನೀವು ಕೊಟ್ಟಿದ್ದೇ ಜಾಸ್ತಿ ಇದೆ, ಸಾಕು, ನಾನು ಟ್ರೈ ಮಾಡ್ತೀನಿ ಅಂತ. ಆದರೆ ಬಸವರಾಜು ಅಂತ ನನ್ನ ಮೀಡಿಯೇಟರ್ ಅಂದರೆ ಅವರು ಭಾಳ ಅದ್ಭುತವಂತ ಆರ್ಗನೈಸರ್ ಅವರು ಪತ್ರಿಕೆಯಲ್ಲಿ. ಅವರು ನನ್ನ ಕಡೆಯಿಂದ ಹೇಗೆ ಹೇಳಿದ್ರು ಇವರು ಬರೀತಾರೆ ಅಂತ ಗೊತ್ತಾಯ್ತಾಯಿಲ್ಲ. ಅವರು ಆ ರೀತಿ ನಾನು ಮೋಲ್ಡ್ ಮಾಡೋಕ್ಕೆ ಶುರು ಮಾಡಿ ವ್ಯಂಗ್ಯಚಿತ್ರ ಬರೋಕ್ಕೆ ಶುರು ಮಾಡಿದೆ. ದೊಡ್ಡ ಎಲ್ಲ ರಾಮಕೃಷ್ಣ ಹೆಗಡೆ, ಜೀವರಾಜ ಆಳ್ವ, ಇವು ನಮ್ಮ ಸಿದ್ದರಾಮಯ್ಯ, ಬಂಗಾರಪ್ಪ, ಇವರೆಲ್ಲ ಉತ್ತಮವಾಗಿ ಚಿತ್ರ ಬರೆದೆ. ಅದೆಲ್ಲ ಭಾಳ ಖುಷಿ ಆಯಿತು. ಅದ ಟೈಮಲ್ಲಿ ಒಂದು ಭಾಳ ದೊಡ್ಡ ಇನ್ಸಿಡೆಂಟ್ ನಡೀತಿದೆ ಕರ್ನಾಟಕದಲ್ಲಿ, ರಾಜ್ಕುಮಾರ್ ಕಿಡ್ನಾಪ್. ನಾನು ಪತ್ರಿಕೆಗೆ ಸೇರಿದ 2ನೇ ತಿಂಗಳೇ ರಾಜ್ಕುಮಾರ್ ಕಿಡ್ನಾಪ್ ನಡೀತಿತ್ತು. ರಾತ್ರಿ ಎಲ್ಲ ಕೆಲಸ ಮಾಡಿ ಹೋಗಿ ಮಲ್ಕೊಂಡಿದ್ದೀವಿ. 6 ಗಂಟೆಗೆ ಹೋದ್ವಿ. ತಕ್ಷಣ 7 ಗಂಟೆಗೆ ಮೇಡಮ್ ಪತ್ರ ಏನು ಗೌರಿ ಫೋನ್ ಮಾಡಿದ್ರು. ಪುಂಡ್ಲಿಕ್ಕೆ ಬರ್ರಿ ಅಂತ. ಯಾಕೆ ಮೇಡಮ್ ಬರೀಲೆ ಅಂತ. ಅದು ಏನೋ ಕೋವಿಡ್ ಇದನ್ನಲ್ಲಿ ಏನೋ ಏರ್ಪಾರು ಆಗಿಬಿಟ್ಟಿದೆ, ಅದಕ್ಕೆ ಕರಿತಾ ಇದ್ದಾರೆ ಅವರು ಅಂತ ತಿಳ್ಕೊಂಡು ನಾನು ಹೋಗ್ತೀನಿ. ಏನು ವೀರಪ್ಪನ ಬಗ್ಗೆ ಏನು ಗೊತ್ತಿದೆ, ವೀರಪ್ಪನ ಚಿತ್ರ ಬರೀರಿ ಅಂತ. ಯಾಕೆ 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 ಅಂದ್ರೆ ಏನು ಈ ಜಗತ್ತಿಗೆಲ್ಲ ಗೊತ್ತಿದ್ರು ನಮ್ಮ ಕಲಾವಿದರಿಗೆ ಗೊತ್ತಿಲ್ಲ ಅಂತಂದು ಇದು ಮಾಡಿದರು. ಆದರೆ ಇಲ್ಲ ಕಿಡ್ನಾಪ್ ಆಗಿದೆ, ರಾಜ್ಕುಮಾರ್ ಮೇಲೆ ಒಂದು ಚಿತ್ರ ಬರೀರಿ ಅಂತ. ರಾಜ್ಕುಮಾರ್ ಮೇಲೆ ಆ ಕಿಡ್ನಾಪ್ ಪ್ರಕರಣ ಆಯ್ತಲ್ಲ, ಆ ಪ್ರಕರಣದ ಟೈಮಲ್ಲಿ ನನ್ನ ಬಹಳಷ್ಟು ಚಿತ್ರ ಸ್ಟೈಲು ತುಂಬ ಚೇಂಜ್ ಆಗೋಯ್ತು. ಅಂದರೆ ರಾಜ್ಕುಮಾರ್ ಅಂದರೆ ಏನು ಅಂತಂದರೆ ಏನಕ್ಕೂ ಸಾರು ವೇಣು ಅಂತಂದು ಬಂದು ಕೇಳ್ತಾನೆ ಫಸ್ಟ್ ಅವನು. ಅಂದರೆ ನನಗೆ ಸಾರು ಬೇಕು ಅಂತಂದೇಳಿ ರಾಜ್ಕುಮಾರ್ ಮನೆಗೆ ಬಂದು ವೀರಪ್ಪನ ಕೇಳ್ತಾನೆ. ಅದನ್ನ ಇಟ್ಕೊಂಡು ಬಿ ಚಂದ್ರೇಗೌಡರು ಒಂದು ಒಂದು ಆರ್ಟಿಕಲ್ ಬರೀತಾರೆ. ಅವನಿಗೆ ಸಾರು ಕಳಿಸಿದ್ರೆ ಸಾಕಾಗಿತ್ತು, ಸಾರನ್ನ ಕಳಿಸ್ಬಿಟ್ಟಿದ್ದಾರೆ ಅವರು. ರಾಜ್ಕುಮಾರ್ನ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ ಅಂತಂದು ವ್ಯಂಗ್ಯ ಮಾಡಿ ಅದನ್ನು ನಾನು ಚಿತ್ರ ಬರೆದೆ. ಅದು ತುಂಬ ಜನಪ್ರಿಯ ಆಯಿತು. ಆ ಥರ ಭಾಳಷ್ಟು ಆ ಸೀರೀಸು ಪ್ರತಿ ವಾರ ಒಂದೊಂದು ಚಿತ್ರ ಬರೆದು ತುಂಬ ವಿಶೇಷವಾಗಿತ್ತು, ಭಾಳ ಅದ್ಭುತವಾಗಿತ್ತು. ಏನು ಅದನ್ನು ಈ ಟೈಮ್ನಲ್ಲಿ ನಾನು ಹಂಚ್ಕೊಳ್ಬೇಕು. ಆಡ್ತಾ ಗೌಡ ಅವರೇಕಾಳು ಕುಯ್ಕೊಂಡ ಅಂತ ಅನ್ನೋ ಥರ ಈ ಬರಹನೂ ಶುರು ಮಾಡಿಕೊಂಡೆ. ಬರಹನೂ ಹಂಗೆ ಕಂಟಿನ್ಯೂ ಆಗ್ತಾನೆ ಬಂತು. ಆಯಿತು. ಈ ಶಿಲ್ಪಕಲೆ ಮೇಲೆ ನಾನು ಆರ್ಟಿಸ್ಟ್ ಆಗಿದ್ದರಿಂದ ಶಿಲ್ಪಕಲೆ ಕಡೆ ಹೆಚ್ಚು ಹೀಗೆ ನಾನು ಕೆಲಸ ಮಾಡ್ತೀನಿ.
ಒಂದು ಸರ್ ನಿಮ್ಮ ಅಪ್ಕಮಿಂಗ್ಸ್ ಬುಕ್ಸ್ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಹೇಳ್ಬೋದು. ಅಪ್ಕಮಿಂಗ್ಸ್ ಅಂತಂದರೆ ಈ ಸದ್ಯ ಅಂತಂದ್ರೆ ಬೇಲೂರು ಹಳೆಬೀಡು ಪುಸ್ತಕ ಶಿಲ್ಪಕಲಾ ಸಾಮ್ರಾಜ್ಯ ಒಂದು ಮಾಡಿದೆ ಮೊದಲು. ಅದು ಮಾಡಿದ ಮೇಲೆ ನನ್ನ ನೆಲದ ಕುರಿತಾದಂಥ ಶಿಲ್ಪಕಲಾ ದೇಗುಲಗಳನ್ನು ಅಂತ ಪುಸ್ತಕ ಮಾಡಿದೆ. ಆನಂತರ ನನ್ನ ಈ ನಾಡಿನ ಶ್ರೀಮಂತಿಕೆ ಇರುವಂಥದ್ದು ಚಾಲುಕ್ಯ ಶಿಲ್ಪಕಲೆ. ಯಾಕಂದರೆ ಇಡೀ ಏನು ಅಂದರೆ ಹಿಂದೂಸ್ತಾನವನ್ನು ಆಳಿದಂಥ ರಾಜ್ಯ ಅದು. ಅವರು ಶಿಲ್ಪಕಲೆ ಅದ್ಭುತವಾಯಿತು. ಶಿಲ್ಪಕಲೆ ಬೇಸ್ ಅದು 6ನೇ ಶತಮಾನ 7ನೇ ಶತಮಾನ 8ನೇ ಶತಮಾನ ಅದರ ಕುರಿತಾದಂಥ ಒಂದು ಪುಸ್ತಕ ಮಾಡಿದೆ. ಆನಂತರ ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂಗೆ ಗದಗ ಜಿಲ್ಲೆಯ ಶಿಲ್ಪಕಲಾ ದೇಗುಲ ತಾಣಗಳು ಅಂತೇಳಿ ಒಂದು ಮಾಡಿದೆ. ಅದು ಇನ್ನೂ ಪ್ರಿಂಟ್ ಆಗ್ತಾಯಿದೆ, ಪ್ರಿಂಟ್ ಇನ್ನೂ ಬಂದಿಲ್ಲ. ಈಗ ಇತ್ತೀಚೆಗೆ ಇದು ಒಂದು ಶಿಲ್ಪಕಲಾ ರಾಮಾಯಣ ಅನ್ನುವಂಥದ್ದು, ಶಿಲ್ಪಕಲೆಯಲ್ಲಿ ರಾಮಾಯಣ. ಯಾಕಂದ್ರೆ ರಾಮಾಯಣಗಳ ಶಿಲ್ಪಕಲೆ ಏನಿದಲ್ಲ, ನೀವು ಸಾಮಾನ್ಯವಾಗಿ ರಾಮಾಯಣ ಎಲ್ಲರೂ ಓದಿರ್ತೀರಿ. ಇಲ್ಲಿ ದೃಶ್ಯಾತ್ಮಕವಾಗಿ ರಾಮ ಹೇಗೆ ಬಾಣ ಬಿಟ್ಟ, ಏನು ಎಲ್ಲಿ ಅದೇನೆಲ್ಲ ಕಥೆ ಸಿಗ್ತದೆ. ದಶರಥನ ಯಾಗದ ಕತೆ, ಅವರ ಜನ್ಮದ ಕತೆ, ಅವೆಲ್ಲ ದೃಶ್ಯಾತ್ಮಕವಾಗಿದ್ದಾವೆ. ಅವನ್ನೆಲ್ಲ ಕೂಡಿಸಿ ಒಂದು ಶಿಲ್ಪಕಲಾ ರಾಮಾಯಣ ಅಂತ ಪುಸ್ತಕ ಮಾಡಿದೆ. ಈ ನೆಕ್ಸ್ಟು ಅಂತಂದರೆ ಶಿಲ್ಪಕಲೆಯಲ್ಲಿ ಮಹಾಭಾರತ ಅನ್ನುವಂಥ ಪುಸ್ತಕ. ಮಹಾಭಾರತ ಈಗ ಮಾಡ್ತಿದ್ದೆ, ನೋಡ್ಬೇಕು ಯಾವಾಗ ಆಗುತ್ತೆ.